ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ಕೆಲವೊಂದು ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ವ್ಯಾಮೋಹ ಅನ್ನೋದು ಹೆಚ್ಚಾಗ್ಬಿಡುತ್ತೆ ಅಂತ ಹೇಳ್ಬೋದು. ಅದು ದುಡ್ಡಿನ ಮೇಲಾಗಿರ್ಬೋದು, ಆಸ್ತಿ ಮೇಲಾಗಿರ್ಬೋದು, ವಿದ್ಯೆ ಮೇಲಾಗಿರ್ಬೋದು. ಸೊ ಈ ರೀತಿ ಯಾಕೆ ನಾವು ಅಡಿಕ್ಟ್ ಆಗ್ತೀವಿ ಅಥವಾ ವ್ಯಾಮೋಹ ಅನ್ನೋಂಥದ್ದು ಬೆಳೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇದರಿಂದ ಹೊರಗಡೆ ಬರಬೇಕು ಅಥವಾ ಇದರಿಂದ ನನಗೆ ಏನಾದರೂ ಸಮಸ್ಯೆಗಳಾಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ, ಅಥವಾ ಇದರಿಂದ ಹೊರಗಡೆ ಬರುವಂಥ ವಿಧಾನ ಆದರೂ ಹೇಗೆ? ಬಿಕಾಸ್ ಯಾವುದು ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ಯಾವುದು ಜಾಸ್ತಿ ಆಗಬಾರ್ದು ಅಂತ. ಸೊ ಈ ಒಂದು ವ್ಯಾಮೋಹ ಹೆಚ್ಚಾಯಿತು ಅಂತಂದರೆ ಯಾವ ಒಂದು ಸಮಸ್ಯೆ ಆಗುತ್ತೆ? ಸೊ ಅದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಇದರಿಂದ ನೀವು ನನ್ನ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರೋ, ಈ ಧನ ವ್ಯಾಮೋಹ, ದುಡ್ಡಿನ ಮೇಲೆ, ಪದವಿ ವ್ಯಾಮೋಹ ಅಥವಾ ಸ್ತ್ರೀ ವ್ಯಾಮೋಹ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಈ ಥರದ ಯಾವುದೇ ವ್ಯಾಮೋಹಗಳಾಗಿದ್ದರೂ ಕೂಡ ಹೆಂಗೆ ನಾವು ಇದನ್ನು ತೆಗೆದುಕೊಳ್ಳೋದು ಅಂತಂದರೆ, ಯಾವುದೇ ಆಗಿದ್ದರೂ ಕೂಡ ಅಪಾಯ ಒಂದೇ. ಯಾಕೆ ಅಂತಂದರೆ, ಪದವಿ ವ್ಯಾಮೋಹವಾಗಿರಲಿ, ಧನ ವ್ಯಾಮೋಹವಾಗಿರಲಿ, ಸ್ತ್ರೀ ವ್ಯಾಮೋಹವಾಗಿರಲಿ, ಮತ್ತೊಂದು ವ್ಯಾಮೋಹವಾಗಿರಲಿ, ಈ ಕಬ್ಬಿಣದ ಕತ್ತಿ ಆಗಿರಲಿ, ತಾಮ್ರದ ಕತ್ತಿ ಆಗಿರಲಿ, ಬೆಳ್ಳಿಯದ ಕತ್ತಿ ಆಗಿರಲಿ, ಚಿನ್ನದ ಕತ್ತಿ ಆಗಿರಲಿ, ಅಪಾಯ ಒಂದೇ. ಖಂಡಿತ. ಅವನ್ನ ನಾನು ತಿವಿತಿದ್ದೇನೆ ಅಂತಂದರೆ ಕತ್ತಿ ಯಾವುದಾದ್ರೇನು ವ್ಯಾಮೋಹ ಅನ್ನೋದು ಹಾಗೆ. ಯಾವುದರ ಮೇಲೂ ಕೂಡ ನಿನ್ನೆ ಯೋಗಗಳು, ನಿನ್ನೆ ಯೋಗ್ಯತೆಗಳನ್ನು ಮೀರಿ ಮಾಡಿದ್ದೇ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬಹುಶಃ ಇದರಲ್ಲಿ ಕೆಲವರು ಸಿಲುಕೊಂಡಿರ್ತಾರೆ, ಆದರೂ ಅದನ್ನು ಹಾಗೆ ಒಂದು ಲೆವೆಲ್ಗೆ ಮೇಂಟೈನ್ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಸುತ್ತ ಅಂಥವ್ರು ಇರ್ತಾರೆ, ಅವ್ರನ್ನ ಹುರಿದುಂಬಿಸೋದು. ಅಣ್ಣ ನೀನಂದ್ರೆ ಏನಣ್ಣ, ನಿನ್ನ ಕೆಪಾಸಿಟಿ ಅಂದರೆ ಏನಣ್ಣ, ಹಾಂ ಹ್ಞೂ ಅಂತಂತಾರೆ. ಅವ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಹೀಗೆ ನಡೆಯೋದು. ಇದು ಹೇಗೆ ಅಂತಂದರೆ, ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಅವನ ಸುತ್ತ ಇದ್ದವ್ರು ಅವರೇ, ಇಂಥವರೇ ಎನ್ಕರೇಜ್ ಮಾಡ್ತಕ್ಕಂಥ. ಇದು ತಪ್ಪಾಗುತ್ತೆ. ಆದರೆ ಆತ ನಾಯಕ. ಬರೀ ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಈ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ಮಾಡಿ ಹೇಳಿದಿದ್ರೆ, ಈ ಕೂತ್ಕೊಂಡಿರ್ತಾರಲ್ಲ ಸರ್ಕಲ್ SI ಯಾರ ಸಾಹೇಬ್ರು ಇರ್ತಾರಲ್ಲ, ಸರ್ ನಾನು ಈ ರೀತಿ ನಟ ದರ್ಶನ್ ಮಾತಾಡ್ತಾ ಇದ್ದೆ ಅಂತಂದ್ರೆ ಎದ್ದು ನಿಂತ್ಕೊಂಡು, ಗೊತ್ತಿಲ್ಲ ಅದು ಆಬ್ವಿಯಸ್ಲಿ ಆಗಿ ಬಂದ್ಬಿಡುತ್ತೆ, ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಇಟ್ಬಿಡ್ತಾನೆ. ಓ ಸರ್ ನಮಸ್ಕಾರ, ಹೇಳಿ ಸರ್ ಏನಾಗಬೇಕು ನಮ್ಮ ಕಡೆಯಿಂದ ಅಂತ ಹೇಳಿ, ಈತ ನಮ್ಗೆ ಯಾರೋ ಒಬ್ಬ ತೊಂದರೆ ಕೊಡ್ತಾ ಇದ್ದಾನೆ, ದಯವಿಟ್ಟು ನೀವು ಸ್ವಲ್ಪ ಅವನ್ನ ಗಮನಿಸ್ಕೋಬೇಕು ಅಂತಂದ್ರೆ ಸಾಕು. ಸರ್ ನೀವು ಫೋನ್ ಇಟ್ಟು ಒಳಗಡೆ ಅವ್ನು ಕರೆಸ್ತೀನಿ ಅಂತಾರೆ. ಅಷ್ಟು ಕೆಪಾಸಿಟಿ ಇದೆ ಈ ನಾಯಕನಿಗೆ. ಮತ್ತು ಮಾಡಿದ್ದೇನೆ ನಿಮಗೆ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಮದ ಯಾವುದು ಜಾಸ್ತಿ ಆದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮಗೆ ಯಾವುದರ ಮೇಲೆ ವ್ಯಾಮೋಹ ಬಂತು ಅದು ನಿಮಗೆ ಆಗಿದ್ದಿದ್ದು. ಯಾಕೆ ಈ ಥರದ್ದು ನೂರಾರಿದೆ. ಯಾವುದೇ ಆಗಿರಲಿ, ಆ ತರಹದ ಮತ್ಸರ ನಮ್ಮಲ್ಲಿ ತುಂಬಿಕೊಳ್ತು ಅಂತಂದರೆ, ಅಂತಹ ವ್ಯಾಮೋಹ ತುಂಬಿಕೊಳ್ತು ಅಂತಂದರೆ ಅಪಾಯ ಮಾತ್ರ ಒಂದೇ ಇರುತ್ತೆ. ಇದು ಬರಬಾರ್ದು ನಮಗೆ ಅಂತಂದರೆ, ಈಗ ನೋಡಿ ಪಾಪ ಅಲ್ಲಿ ಆತ ಇದ್ದರೆ ಅವ್ರ ಮನೆಯವರು ಯಾಗಗಳು ಮಾಡಿಸ್ತಾ ಇದ್ದಾರೆ, ಯಜ್ಞಗಳು ಮಾಡಿಸ್ತಾ ಇದ್ದಾರೆ, ಮತ್ತೊಂದು ಮಾಡಿಸ್ತಾ ಇದ್ದಾರೆ. ಇದನ್ನು ಮೊದಲೇ ಮಾಡ್ಕೊಂಡು ಬಾ, ಆಗಲ್ಲ. ಪ್ರತಿನಿತ್ಯ ಸ್ವಲ್ಪ ಮಾಡ್ಕೊಂಡು ಬಾ. ಈಗ ನಾವು ಒಂದೊಂದು ರೂಪಾಯಿನೇ ಜೋಡಿಸ್ತಾ ಇದ್ದಾರೆ, ದೊಡ್ಡದಾಗಲ್ವ ಅದು. ಹಾಗೆಯೇ ಅನುಷ್ಠಾನ ಕೂಡ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಬಂದರೆ ನಿನಗೆ ಬೆಟ್ಟದಷ್ಟು ಒಂದು ಕೋಟಿ ಯಾಗ ಮಾಡೋದು ಪ್ರತಿಫಲ ಸಿಗುತ್ತೆ, ಪ್ರತಿನಿತ್ಯ ನೀನು ಅನುಷ್ಠಾನ ಪ್ರಿಯನ ಆದರೆ ನೀವು ಕೇಳಿದ ಪ್ರಶ್ನೆಗೆ ನೇರವಾದ ಉತ್ತರ ಅಂತಂದರೆ, ಈಗ ಹೇಗಿದ್ದರೂ ಕೂಡ ವಿಶೇಷ ದಿನಗಳು, ಎನಿ ಸ್ಪೆಷಲ್ ಅಕೇಷನ್ಸ್, ಅವುಗಳಲ್ಲಿ ಅಮ್ಮನಿಗೆ ಈ ಶಾಕಾಹಾರದ ಅಲಂಕಾರವನ್ನು ಮಾಡಿದ್ರೆ ಇವನಿರ್ತಕ್ಕಂಥ ಅಹಂಕಾರ ಹೋಗುತ್ತಂತೆ. ಶಾಕಾಹಾರದ ಅಲಂಕಾರವನ್ನು ಮಾಡಿಸೋದ್ರಿಂದ ಈ ಥರದ್ದು ವ್ಯಾಮೋಹಗಳು ಅಂದರೆ ಅವನಲ್ಲಿ ಆಗ ಒಂದು ಸ್ಪಾರ್ಕ್ ಆಗುತ್ತೆ. ಅಲ್ಲಿ ಏನು ಸ್ಪಾರ್ಕ್ ಆಗುತ್ತೆ ಅಂತಂದರೆ, ಇವ ನನಗೆ ಹೇಳ್ತಾ ಇದ್ದಾನಲ್ಲ ಅಣ್ಣ ನೀನಂದ್ರೆ ಏನಣ್ಣ ಅಂತ ಉಬ್ಬಿಸ್ತಿದ್ದಾನಲ್ಲ, ಉರಿದುಂಬಿಸ್ತಾ ಇದ್ದಾನಲ್ಲ, ಜಸ್ಟ್ ಆಗ ಒಂದು ಸ್ಪಾರ್ಕ್ ಆಗುತ್ತೆ. ಇವನು ಹೇಳೋದು ನಾನು ಕೇಳಬಾರ್ದು ಅನ್ನೋದನ್ನು ಆ ದೇವಿ ಕೊಡ್ತಾಳಂತೆ, ಪಾಸ್ ಮಾಡ್ತಾಳಂತೆ. ಕೇಳಬೇಡ ಅದನ್ನು ದಡ್ಡ, ಅವ್ನು ಹೇಳಿದ್ರೆ ನಿಜ ಅಲ್ಲ. ಹಾಗೆ ಸ್ವಲ್ಪ ಅವನಿರ್ತಕ್ಕಂಥದ್ದು ರಿಯಾಲಿಟಿ, ಏನು ಕೆಪಾಸಿಟಿ ಇರ್ತಕ್ಕಂಥ ಒಂದು ದರ್ಶನ್, ಎಂಥ ವ್ಯಕ್ತಿ, ಅವನ ಅಭಿಮಾನಿಗಳ ಬಳಗ ಏನು, ಎಷ್ಟು ಒಂದು ದೇವಲೋಕ ಸೃಷ್ಟಿ ಮಾಡುವಂಥ ಅಭಿಮಾನಿಗಳಿದ್ದಾರೆ ಅವನಿಗೆ. ಅಂತಹದ್ದು ಎಂತಹ ಪದಚಿತ್ತು ತಂದುಕೊಂಡ.
ಅದಕ್ಕೆ ಅಂತಹ ಮೋಹ ವ್ಯಾಮೋಹ ಅಂತಹ ಪದವಿಗಳು ನಮ್ಮನ್ನು ನೆಲ ಕಚ್ಚಿಸಿಬಿಡ್ತವೆ. ಅದು ಆಗಬಾರ್ದು ಅಂದರೆ ಈಗ ಮಾಡ್ತಾರೆ ಯಾಗಗಳಿದಾವಲ್ಲ, ಯಾಗ ಬೇಡ, ಈಗ ಸದ್ಯಕ್ಕೊಂದು ಅಲಂಕಾರ ಮಾಡ್ತಾ ಬಾ, ಸದ್ಯಕ್ಕೊಂದು ಸಣ್ಣದೊಂದು ಪೂಜೆ ಮಾಡ್ತಾ ಬಾ, ಒಂದು ತುಪ್ಪದ ದೀಪ ಹಚ್ತಾ ಬಾ, ಹೀಗೆ ಮಾಡ್ತಾ 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 ಬರ್ತಕ್ಕಂಥ ಇದ್ದಾವೆ. ನಾವು ದೊಡ್ಡ ಮಟ್ಟದ್ದನ್ನು ಎಕ್ಸಾಮ್ ಪರೀಕ್ಷೆ ಮಾಡಬೇಕಾದ್ರೆ ಪ್ರತಿನಿತ್ಯ ಸಣ್ಣದೊಂದು ಪೇಜನ್ನು ಓದಬೇಕಾಗತ್ತೆ, ನೀನು ಸಣ್ಣದೊಂದು ಪೇಜನ್ನು ಓದ್ತಾ ಬರಬೇಕಾಗತ್ತೆ. ಹಾಗೇ ಪ್ರತಿಯೊಂದರಲ್ಲೂ ಕೂಡ ಶಾಕಾಹಾರವನ್ನು ಆವಾಗ ದಾನ ಮಾಡುವಂಥದ್ದು, ಸ್ಪೆಷಲ್ ಅಕೇಶನ್ಗಳಲ್ಲಿ ಇವರು ಆ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾದರೆ ಯಾವತ್ತೋ ಬರುತ್ತಲ್ಲ ನಮಗೆ ಮುಂದಿನ ವರ್ಷ ಅಂತಹ ತೊಂದರೆ ನಮಗೆ ಬರಲ್ಲ. ಯಾಕಂದರೆ ಅವಳು ನಿಮಗೆ ಹಿಂದೆ ರಕ್ಷಣಾತ್ಮಕವಾಗಿ ಒಂದು ಹಾರ ನಮ್ಮ ಹಿಂದೆ ಸುತ್ತಾನೆ ಇರುತ್ತೆ, ಅದೊಂದು ಹಾರ ನಮ್ಮ ಸುತ್ತ ಪ್ರಭಾವಳಿಯಾಗಿ ಸುತ್ತುವರಿತಾನೆ ಇರುತ್ತೆ, ರಕ್ಷಣಾತ್ಮಕವಾಗಿರುತ್ತೆ, ಕವಚವಾಗಿ ನಿಮ್ಮ ಸುತ್ತ ಇರುತ್ತೆ. ನಿಮ್ಮ ತಲೆಗೆ, ನಿಮ್ಮ ನೆತ್ತಿಗೆ ಅವಳ ಅಹಂಕಾರ ಮೋಹ ವ್ಯಾಮೋಹವನ್ನು ಹತ್ತಿಸಲಿಕ್ಕೆ ಬಿಡೋದೇ ಇಲ್ಲ. ಆ ಶಾಕಾಹಾರದ ಅಲಂಕಾರ ನಿನ್ನ ಅಹಂಕಾರವನ್ನು ಸುಡ್ತಾ ಬರುತ್ತೆ. ಇದು ಅದ್ಭುತವಾಗಿರೋಂಥದ್ದು. ಖಂಡಿತ ಗುರುಗಳೇ, ನೀವು ಹೇಳಿದ ಮಾತು 100ಕ್ಕೆ 100 ನಿಜ ಅಂತ ಹೇಳ್ಬೋದು. ನಮ್ಮ ಸುತ್ತಮುತ್ತ ಇರೋರು ನಮಗೆಲ್ಲೋ ಒಂದು ಕಡೆ ಆ ಬೂಸ್ಟ್ ಮಾಡಿದಾಗ ನಮಗೆ ನಮ್ಮ ಮಾತು ನಾವೇ ಕೇಳೋದಿಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ವ್ಯಾಮೋಹಕ್ಕೆ ಒಳಗಾಗ್ಬಿಡ್ತೀವಿ. ಅದು ಪದವಿ ಮೇಲಾಗಿರ್ಬೋದು, ದುಡ್ಡಿನ ಮೇಲಾಗಿರ್ಬೋದು, ಅಥವಾ ಸ್ತ್ರೀ ಮೇಲಾಗಿರ್ಬೋದು. ಸೊ ಯಾವ ರೀತಿ ಅದರಿಂದ ಹೊರಗಡೆ ಬರಬೇಕು ಅಂತ ರೆಮಿಡಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.